ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ ನಾವು ಭಾರತದ ಅತ್ಯಂತ ನಿಗೂಢ ರೋಚಕ ಕಥೆಗಳಲ್ಲಿ ಒಂದಾದ ದ್ವಾರಕೆ ಬಗ್ಗೆ ಮಾತಾಡೋಣ. ಸಮುದ್ರದಡಿಯನಿ ಮುಳುಗಿ ಹೋದ ಒಂದು ಇಡೀ ನಗರ. ಇದು ಬರೀ ಪುರಾಣನ ಅಥವಾ ಇತಿಹಾಸನ? ಬನ್ನಿ, ಈ ನಂಬಿಕೆ ಮತ್ತು ಸತ್ಯದ ನಡುವಿನ ಪಯಣ ಶುರು ಮಾಡೋಣ. ನಮ್ಮ ಪಯಣ ಶುರುವಾಗೋದೇ ಒಂದು ಅದ್ಭುತ ಕಲ್ಪನೆಯಿಂದ. ದೇವಶಿಲ್ಪಿ ಸಾಕ್ಷಾತ್ ವಿಶ್ವಕರ್ಮನೆ ಕಟ್ಟಿದ ಒಂದು ನಗರ, ಅದು ಚಿನ್ನದ ನಗರ. ಶ್ರೀಕೃಷ್ಣ ಮಥುರೆಯನ್ನು ಬಿಟ್ಟು ಬಂದು ಸ್ಥಾಪಿಸಿದ ಈ ಜಾಗಕ್ಕೆ ಸುವರ್ಣದ್ವಾರಕೆ ಅಂತಾನೇ ಹೆಸರಿತ್ತು. ಯೋಚನೆ ಮಾಡಿ, ಇದೊಂದು ಬರೀ ನಗರ ಆಗಿರ್ಲಿಲ್ಲ, ಭೂಮಿ ಮೇಲಿನ ಸ್ವರ್ಗ ಅಂದ್ರೂ ತಪ್ಪಾಗಲ್ಲ. ಆದ್ರೆ ಒಂದ್ನಿಮಿಷ, ಈ ಹೊಳೆಯೋ ಚಿನ್ನದ ನಗರ ಬರೀ ಒಂದು ಕತೆ ಅಲ್ದೇ ಇದರ ಹಿಂದೆ ಏನಾದರೂ ಸತ್ಯ ಇದ್ರೆ? ಹೌದು, ಇದೇ ಒಂದು ಪ್ರಶ್ನೆ. ಇದೇ ನಮ್ಮನ್ನ ದ್ವಾರಕೆಯ ಆಳವಾದ ರಹಸ್ಯಗಳ ಕಡೆಗೆ ಎಳೆದುಕೊಂಡು ಹೋಗುತ್ತೆ. ಸರಿ, ಹಾಗಿದ್ರೆ ಬನ್ನಿ, ಕೇವಲ ಪುರಾಣದ ಪುಟಗಳಲ್ಲೇ ಉಳಿಯೋದು ಬೇಡ, ಸ್ವಲ್ಪ ಹೊರಗೆ ಬಂದು ಸಾಕ್ಷಿಗಳನ್ನ ಹುಡುಕೋಕೆ ಶುರು ಮಾಡೋಣ. ಅಷ್ಟಕ್ಕೂ ಈ ಮುಳುಗಿದ ನಗರ ನಿಜವಾಗ್ಲೂ ಇತ್ತು ಅನ್ನೋದಕ್ಕೆ ನಮಗೆ ಯಾವೆಲ್ಲ ಸುಳಿವುಗಳು ಸಿಕ್ಕಿವೆ? ಮೊದಲನೇದಾಗಿ, ದ್ವಾರಕೆಯ ಕಥೆಯೇನೋ ಅಜ್ಜಿ ಹೇಳಿದ ಕಥೆಯಲ್ಲ. ಮಹಾಭಾರತ, ಹರಿವಂಶ, ವಿಷ್ಣುಪುರಾಣ, ಭಾಗವತ ಪುರಾಣ ಹೀಗೆ ನಮ್ಮ ಅದೆಷ್ಟೋ ಪ್ರಮುಖ ಗ್ರಂಥಗಳಲ್ಲಿ ದ್ವಾರಕೆಯ ಬಗ್ಗೆ ಸ್ಪಷ್ಟವಾಗಿ ಬರೆದಿದ್ದಾರೆ. ಅಂದ್ರೆ ಇದನ್ನ ಕೇವಲ ಒಂದು ಕಲ್ಪನೆ ಅಂತ ತಳ್ಳಿ ಹಾಕೋಕೆ ಆಗಲ್ಲ ಅಲ್ವಾ? ಇದೊಂದು ರೀತಿ ಐತಿಹಾಸಿಕ ದಾಖಲೆ ತರಾನೇ ಕಾಣಿಸುತ್ತೆ. ಇದು ಸಾಹಿತ್ಯದ ಸಾಕ್ಷಿಯಾಯಿತು. ಆದರೆ ಇದಕ್ಕಿಂತನೂ ರೋಚಕವಾದ ವಿಷಯ ಅಂದ್ರೆ ಸಮುದ್ರದ ಆಳದಲ್ಲಿ ಸಿಕ್ಕಿರೋ ಸಾಕ್ಷಿಗಳು. ಹೌದು, ಪುರಾತತ್ವ ಶಾಸ್ತ್ರಜ್ಞರು ದ್ವಾರಕೆಯ ಕರಾವಳಿಯಲ್ಲಿ ಡೈವ್ ಮಾಡಿದಾಗ ಅವರಿಗೆ ದೊಡ್ಡ ದೊಡ್ಡ ಕಲ್ಲಿನ ಕಟ್ಟಡಗಳು, ಹಳೆಕಾಲದ ಲಂಗರುಗಳು, ಅಷ್ಟೆಲ್ಲ ಒಂದು ಇಡೀ ಕೋಟೆಯ ಗೋಡೆಗಳೇ ಸಿಕ್ಕಿದೆ. ಇದು ಪುರಾಣದ ನಗರ ನಿಜವಾಗ್ಲೂ ಇತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಸಮುದ್ರದೊಳಗಿನ ಕಥೆ ಇಷ್ಟ ಆದ್ರೆ ಈಗ ದಡದ ಮೇಲಿರೋ ಕಥೆಯನ್ನ ನೋಡೋಣ. ಆ ಪ್ರಾಚೀನ ಪರಂಪರೆಯನ್ನ ಇವತ್ತಿಗೂ ಜೀವಂತವಾಗಿಟ್ಟಿರೋ ಇಂದಿನ ದ್ವಾರಕಾಧೀಶ ದೇವಾಲಯದ ಕಡೆಗೆ ಹೋಗೋಣ ಬನ್ನಿ. ಈಗ ನಾವು ನೋಡೋ ಈ ದೇವಸ್ಥಾನ ಇದೆಯಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನ ತನ್ನಲ್ಲೇ ಬಚ್ಚಿಟ್ಕೊಂಡಿದೆ. ಎಷ್ಟೋ ಸಲ ಇದರ ಮೇಲೆ ದಾಳಿಯಾಗದೆ ನಾಶ ಮಾಡೋ ಪ್ರಯತ್ನ ನಡೆದಿದೆ. ಆದರೂ ಫೀನಿಕ್ಸ್ ಅಕ್ಕಿ ಹಾಗೆ ಮತ್ತೆ ಮತ್ತೆ ಎದ್ದು ನಿಂತಿದೆ. ಈ ಟೈಮ್ಲೈನ್ ನೋಡಿದ್ರೆ ಅದರ ಹೋರಾಟದ ಕಥೆನೇ ನಮ್ಗೆ ಗೊತ್ತಾಗತ್ತೆ. ಇನ್ನು ಇದರ ವಾಸ್ತುಶಿಲ್ಪದ ಬಗ್ಗೆ ಹೇಳಲೇಬೇಕು. ಸುಮ್ಮನೆ ಯೋಚನೆ ಮಾಡಿ, ಇದರ ಮುಖ್ಯ ಸಭಾಂಗಣವನ್ನ ಒಂದಲ್ಲ ಎರಡಲ್ಲ ಬರೋಬ್ಬರಿ 72 ಬೃಹತ್ ಕಂಬಗಳು ತಾಂಗಿ ನಿಂತಿವೆ. ಆ ಕಾಲದ ಕೆತ್ತನೆಗಾರರ ಕಲೆಗೆ, ಅವರ ಕೌಶಲ್ಯಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಅಷ್ಟೇ ಅಲ್ಲ, ದೇವಸ್ಥಾನದ ಗೋಪುರ 5 ಅಂತಸ್ತಿನ ಈ ಶಿಖರ ಬರೋಬ್ಬರಿ 43 ಮೀಟರ್ ಎತ್ತರ ಇದೆ. ಅಂದ್ರೆ ಸಮುದ್ರ ತೀರದಲ್ಲೇ ಒಂದು ದಾರಿದೀಪದ ತರಹ ನಿಂತು ದೂರದಿಂದಲೇ ಬರೋ ಭಕ್ತರನ್ನ ಬನ್ನಿ ಅಂತ ಕೈ ಬೀಸಿ ಕರೆಯೋ ಹಾಗೆ ಕಾಣುತ್ತೆ. ಸರಿ, ದೇವಸ್ಥಾನದ ಹೊರಗಿನ ರಚನೆ, ಅದರ ಭವ್ಯತೆ ಬಗ್ಗೆ ನೋಡಿದ್ವಿ. ಈಗ ಬನ್ನಿ ಒಳಗಡೆ ಹೋಗೋಣ. ಯಾಕಂದ್ರೆ ಇಲ್ಲಿ ನಡೆಯೋ ಪೂಜೆಯೇ ತುಂಬಾನೇ ವಿಶಿಷ್ಟ. ದ್ವಾರಕೆಯ ಅತಿದೊಡ್ಡ ವಿಶೇಷತೆ ಅಂದ್ರನೇ ಇದು. ಸಾಮಾನ್ಯವಾಗಿ ನಮ್ಗೆ ಕೃಷ್ಣ ಅಂದ್ರೆ ಕೈಯಲ್ಲಿ ಕೊಡಲು ಹಿಡಿದ ರಾಧೆ ಜೊತೆ ಆಟ ಆಡೋ ಗೋಪಾಲಕ ನೆನಪಾಗ್ತಾನೆ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿರೋದು ದ್ವಾರಕಾಧೀಶ, ಅಂದ್ರೆ ದ್ವಾರಕೆಯ ರಾಜ, ಒಬ್ಬ ಚಾಣಾಕ್ಷ ರಾಜಕಾರಣಿ, ಇಡೀ ವಿಶ್ವಕ್ಕೆ ದಾರಿ ತೋರ್ಸೋ ಮಾರ್ಗದರ್ಶಕ. ಇದು ಕೃಷ್ಣನನ್ನ ನೋಡೋ ಒಂದು ಸಂಪೂರ್ಣ ವಿಭಿನ್ನ, ತುಂಬಾನೇ ಶಕ್ತಿಶಾಲಿ ರೂಪ. ಹಾಗಾಗಿ ದ್ವಾರಕಾಧೀಶ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅದು ಕೃಷ್ಣನ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನೇ ಹೇಳತ್ತೆ. ಅವನು ರಾಜನಾಗಿ, ಮಾರ್ಗದರ್ಶಕನಾಗಿ ನಿಲ್ಲೋ ರೂಪ ಅದು. ದ್ವಾರಕೆಯ ಒಡೆಯ ಅಷ್ಟೇ ಅಲ್ಲ, ಜಗತ್ತಿನ ಪಾಲಕ. ಇಲ್ಲಿ ಪ್ರತಿದಿನ ನಡೆಯೋ ಪೂಜೆಗಳನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಇಲ್ಲಿ ದೇವರನ್ನ ಕಲ್ಲಿನ ಮೂರ್ತಿ ಅಂತ ಪೂಜೆ ಮಾಡಲ್ಲ, ಬದಲಿಗೆ ಜೀವಂತ ರಾಜನ ಹಾಗೆ ನೋಡ್ಕೊಳ್ತಾರೆ. ಬೆಳಗ್ಗೆ ಪ್ರೀತಿಯಿಂದ ಎಬ್ಬಿಸೋದು, ಶೃಂಗಾರ ಮಾಡಿ ಸುಂದರ ಬಟ್ಟೆ ಹಾಕೋದು, ಹೊತ್ತೊತ್ತಿಗೆ ಊಟ ಬಡಿಸೋದು, ರಾತ್ರಿ ಆರತಿ ಮಾಡಿ ಮಲಗಿಸೋದು, ಪ್ರತಿಯೊಂದು ಆಚರಣೆಯಲ್ಲೂ ಅದೆಂತಹ ಭಕ್ತಿ, ಅದೆಂತಹ ಪ್ರೀತಿ! ಇಷ್ಟೆಲ್ಲ ಇರೋದ್ರಿಂದಲೇ ದ್ವಾರಕೆ ಲಕ್ಷಾಂತರ ಜನರಿಗೆ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದೊಂದು ಪ್ರಮುಖ ಆಧ್ಯಾತ್ಮಿಕ ಕೇಂದ್ರ. ಅದು ಹೇಗೆ ಅಂತ ನೋಡೋಣ. ಯಾಕಂದ್ರೆ ದ್ವಾರಕೆ ಅನ್ನೋದು ಒಂದು ಊರು ಮಾತ್ರ ಅಲ್ಲ, ಅದೊಂದು ನಂಬಿಕೆಯ ದೊಡ್ಡ ಆಧಾರಸ್ತಂಭ. ಭಾರತದ ಅತ್ಯಂತ ಪವಿತ್ರ 7 ನಗರಗಳು ಅಂದ್ರೆ ಸಪ್ತಪುರಿಗಳಲ್ಲಿ ಇದು ಕೂಡ ಒಂದು. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹಿಂದೂ ತನ್ನ ಜೀವನದಲ್ಲಿ ಒಮ್ಮೆಯಾದ್ರೂ ಮಾಡಬೇಕು ಅಂತ ಆಸೆಪಡೋ ಚಾರ್ ಧಾಮ್ ಯಾತ್ರೆಯ ಒಂದು ಪ್ರಮುಖ ಭಾಗನೇ ದ್ವಾರಕೆ. ಇಲ್ಲಿಗೆ ಬಂದು ದರ್ಶನ ಮಾಡಿದ್ರೆ ಸಾಕು, ಮೋಕ್ಷ ಸಿಗುತ್ತೆ ಅನ್ನೋದು ಕೋಟ್ಯಾಂತರ ಜನರ ಅಚಲವಾದ ನಂಬಿಕೆ. ಹಾಗಾಗಿ ದ್ವಾರಕೆ ಅಂದ್ರೆ ಏನು ಅಂತ ಕೇಳಿದ್ರ ಅದನ್ನ ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ.
ಅದು ಇತಿಹಾಸ, ನಂಬಿಕೆ, ಸಮುದ್ರ ಮತ್ತೆ ಪುರಾಣ ಈ ಎಲ್ಲವೂ ಬಂದು ಒಂದೇ ಕಡೆ ಸೇರೋ ಒಂದು ಅದ್ಭುತ ಸಂಗಮ. ಈ ಇಡೀ ಕಥೆ, ಈ ಎಲ್ಲ ಸಾಕ್ಷಿಗಳು ನಮ್ಮನ್ನ ಕೊನೆಗೆ ಒಂದು ಮೂಲಭೂತ ಪ್ರಶ್ನೆ ಮುಂದೆ ತಂದು ನಿಲ್ಲಿಸುತ್ತೆ. ಒಂದು ಪುರಾಣದ ಕಥೆ ನಮ್ಮ ನೈಜ ಜಗತ್ತಿನಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋದಾಗ ನಾವು ನಂಬಿಕೆ ಮತ್ತು ಇತಿಹಾಸದ ನಡುವೆ ಇರೋ ಆ ಸಣ್ಣ ಗೆರೆಯನ್ನ ಹೇಗೆ ಅರ್ಥ ಮಾಡ್ಕೋಬೇಕು?